ಶಾಲಾ ಮಕ್ಕಳ ಪ್ರಯಾಣ. ಈ ವಟಾನು ಅಧಿಕಾರಿ ಯಾರು ಬಂದಿಲ್ರಿ, ಓಟಿಗೆ ಅಂತ ಬರ್ತಾರ್ರಿ. ಟ್ಯೂಬ್ ಢಮ್ ಅಂದ್ರೆ ಮಕ್ಕಳ ಜೀವ ಕಲಾ. ಪಾಲಕರಿದ್ರೆ ಹೆದರಿಕಾಗುಲ್ರಿ, ಪಾಲಕರು ಇಲ್ದಿಕ್ರೆ ಹೆದರಿಕಾಗ್ತೈತ್ರಿ. ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟುವ ಮಕ್ಕಳು. ದಿನ ಶಾಲೆ ಮಕ್ಕಳು ನಾವು ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು. ನೀರ ಭಾಳ ಆಳ ಐತ್ರಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿ ಬಿಟ್ಟಿತ್ತು. ಇಂದಿರಮ್ಮನ ಕೆರೆ ಉಕ್ಕಿ ಹರಿದು ದಾಟೋಕೆ ಶಾಲಾ ಮಕ್ಕಳು, ರೈತರು ಟ್ಯೂಬ್ ಬಳಕೆ ಮಾಡುತ್ತಿದ್ರು. ಬೆಳಗ್ಗೆ ಸೂಪರ್ 3ಯಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಇಲ್ಲಿಯ ನಾಯಕರುಗಳೇನು ಹೇಳ್ತಾರೆ ಗೊತ್ತಾ, ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ. ಈ ಪ್ರತ್ಯೇಕ ರಾಜ್ಯ ನಿಮಗೆ ಪ್ರತ್ಯೇಕ ಒಂದು ತಾಲೂಕನ್ನು ಮೇಂಟೈನ್ ಮಾಡಕ್ಕೆ ಬರಲ್ಲ, ಪ್ರತ್ಯೇಕ ರಾಜ್ಯ ಬೇರೆ ಕೇಳು ನಿಮಗೆ. ಮೊನ್ನೆ ಆ ವಯನಾಡ್ನಲ್ಲಿ ಮಿಲಿಟರಿ ಬಂದು 24 ಗಂಟೆಯಲ್ಲಿ ಒಂದು ಸೇತುವೆ ಮಾಡಿ ಹೋದ್ರು. 24 ವರ್ಷದಲ್ಲೇ ಆಗಿಲ್ವಲ್ರೋ. ತೋ ನಿಮ್ಮನ್ನೆಲ್ಲ ಯಾಕಲ್ಲಿ ಆಯ್ಕೆ ಮಾಡ್ತಾರೆ ಹೇಳ್ತಾ ಇದ್ದೀರಿ, ಅದು ನನ್ನ ಗಮನಕ್ಕೆ ಬಂದಿದೆ. ಓಕೆ, ನಾನ್ ತಹಶೀಲ್ದಾರ್ಗೆ ಅಲ್ಲಿ ತಕ್ಷಣ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಹೇಳಿದೆ. ಸೂಪರ್ 3ಯಲ್ಲಿ ವರದಿಯಾಗಿ 30 ನಿಮಿಷ ಆಗಿರಲಿಲ್ಲ. ಆಗಲೇ 30 ವರ್ಷದಿಂದ ಸುಳಿಯದ ಜನಪ್ರತಿನಿಧಿ ಅಧಿಕಾರಿಗಳು ಓಡೋಡಿ ಬಂದ್ರು. ಮುಂದೇನಾಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ ನಂಬರ್ 1, ನಿಂಗಾಪುರ ಗ್ರಾಮಕ್ಕೆ ಶಾಸಕರ ದೌಡು. ಮಕ್ಕಳು ಹೀಗೆ ಟ್ಯೂಬ್ನಲ್ಲಿ ಕೆರೆ ದಾಡುತ್ತಿದ್ದಾರೆ ಅಂತ ಜಾಡಿಸಿದ್ದೇ ತಡ. ಎಲ್ಲಿದ್ರೋ ಏನೋ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಓಡೋಡಿ ಬಂದ್ರು. ಸೀನ್ ನಂಬರ್ 2, ಗ್ರಾಮಸ್ಥರಿಂದ ಮಾಹಿತಿ ಪಡೆದ ಶಾಸಕರು. ಈ ಗ್ರಾಮದ ದುಸ್ಥಿತಿ ಬಗ್ಗೆ ಶಾಸಕರಿಗೆ ತಿಳಿದೇ ಇರಲಿಲ್ವಂತೆ. ಗ್ರಾಮಸ್ಥರೇ ತಮ್ಮ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ರು. ಸೀನ್ ನಂಬರ್ 3, ಶಾಸಕರು ಬರ್ತಿದ್ದಂತೆ ತಹಶೀಲ್ದಾರ್ ಹಾಜರ್. ಶಾಸಕ ಬಾಬಾ ಸಾಹೇಬ್ ಬರ್ತಿದ್ದಾರೆ ಅಂತ ಮಾಹಿತಿ ತಿಳಿಯಿತು. ಆಗಲೇ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಹಾಜರಾಗಿದ್ರು. ಸೀನ್ ನಂಬರ್ 4, ತಹಶೀಲ್ದಾರ್ ಜೊತೆ ಶಾಸಕರ ಚರ್ಚೆ. ಇನ್ನು ಕಿರು ಸೇತುವೆ ಮಾಡಬೇಕು ಅಥವಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಬೇಕು ಅಂತ ತಹಶೀಲ್ದಾರ್ ಜೊತೆ ಶಾಸಕರು ಚರ್ಚಿಸಿದ್ರು. ಈ ಸಮಸ್ಯೆಗೆ ಆದಷ್ಟು ಬೇಗ ಕಾಯಂ ಪರಿಹಾರ ಮಾಡ್ತೇವೆ, ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ ಅಂತ ಶಾಸಕರು ತಿಳಿಸಿದ್ರು. ಸೀನ್ ನಂಬರ್ 5, ಫೀಲ್ಡ್ ಗಿಳಿದ SDRF ತಂಡ. ಸೂಪರ್ 3ಯಲ್ಲಿ ಬೋಟ್ ಕೊಡಿ ಸಾಕು ಅಂದಿದ್ವಿ. ಆದರೆ SDRF ತಂಡವನ್ನೇ ನಿಂಗಾಪುರ ಗ್ರಾಮಕ್ಕೆ ನಿಯೋಜಿಸಲಾಗಿದೆ. SDRF ವಾಹನದಲ್ಲಿ ಬೋಟ್ ಅನ್ನ ತರಲಾಯಿತು. ಸೀನ್ ನಂಬರ್ 6, ಗ್ರಾಮಕ್ಕೆ SDRF ವಾಹನ ಎಂಟ್ರಿ. ವಾಹನ ಸಮೇತ SDRF ತಂಡವೇ ಎಂಟ್ರಿ ಕೊಡ್ತು. ಇಡೀ ಗ್ರಾಮಸ್ಥರಲ್ಲಿ ಎಲ್ಲಿಲ್ಲದ ಸಂತೋಷ, ಸಂಭ್ರಮ. ಸೀನ್ ನಂಬರ್ 7, SDRF ವಾಹನಕ್ಕೆ ಪೂಜೆ ಪುನಸ್ಕಾರ. SDRF ವಾಹನ ಎಂಟ್ರಿ ಆಗ್ತಿದ್ದಂತೆ ನಿಂಗಾಪುರ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ರು. ಗಾಡಿಗೆ ನೀರು ಚಿಮ್ಮಿಸಿ ಅರಿಶಿಣ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಒಡೆಯಲಾಯಿತು. ಸೀನ್ ನಂಬರ್ 8, ರಬ್ಬರ್ ಬೋಟ್ ಹೊತ್ತು ತಂದ ಜನ. ಪೂಜೆ ಪುನಸ್ಕಾರ ಮುಗಿಯುತ್ತಿದ್ದಂತೆ ಗ್ರಾಮಸ್ಥರೇ ತಮ್ಮ ಹೆಗಲ ಮೇಲೆ ಹೊತ್ತು ರಬ್ಬರ್ ಬೋಟ್ ಅನ್ನ ಇಂದಿರಮ್ಮನ ಹಿನ್ನೀರಿನ ಕೆರೆಗೆ ತರಲಾಯಿತು. ಸೀನ್ ನಂಬರ್ 9, ಶಾಲೆಗೆ ಬೋಟ್ನಲ್ಲಿ ಬಂದ ಮಕ್ಕಳು. ಖುದ್ದಾಗಿ SDRF ತಂಡವೇ ಶಾಲೆಗೆ ಮಕ್ಕಳನ್ನ ಕರೆದೊಯ್ಯಲು ಬೋಟ್ನಲ್ಲೇ ಕರೆತಂದ್ರು.
ಸೀನ್ ನಂಬರ್ 10 ರೈತರು ವ್ಯಾಪಾರಕ್ಕೂ ಬೋಟ್ ಬಳಕೆ. ಇನ್ನು ಮಕ್ಕಳ ಜೊತೆ ಟ್ಯೂಬ್ನಲ್ಲಿ ರೈತರು ವ್ಯಾಪಾರಸ್ಥರು ಡೇಂಜರ್ ಪ್ರಯಾಣ ಮಾಡ್ತಿದ್ರು. ಆದರೆ ಇದೀಗ ರೈತರು ವ್ಯಾಪಾರಸ್ಥರು ತರಕಾರಿಗಳನ್ನ ಇದೇ ಬೋಟ್ನಲ್ಲಿ ಸಾಗಿಸುತ್ತಿದ್ದಾರೆ. ಹೊಲಕ್ಕೆ ಹೋಗಲು ಇದೇ ಬೋಟ್ ಬಳಕೆ ಆಗ್ತಿದೆ. ಸೀನ್ ನಂಬರ್ 11 ಸೂಪರ್ 3ಗೆ ಮಕ್ಕಳ ಜೈಕಾರ. ಬೋಟ್ ವ್ಯವಸ್ಥೆ ಕಲ್ಪಿಸಿದ ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ಶಾಲಾ ಮಕ್ಕಳು ಜೈಕಾರ ಹಾಕಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಅಂದು ಇಂದು ಎಂದೆಂದಿಗೂ ಸೂಪರ್ 3 ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡಲ್ಲ. ಈ ಜನರ ಸಮಸ್ಯೆ ಬಗೆಹರಿಯೋ ತನಕ ಇವರ ಪರ ಸೂಪರ್ 3 ನಿಲ್ಲುತ್ತೆ. ಇದು ಸೂಪರ್ 3ಯ ಬೆಂಕಿ ಇಂಪ್ಯಾಕ್ಟ್. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದಿನಾಂಕ 31/7/2024. ಸಮಯ ಮಧ್ಯಾಹ್ನ 12:15. ಶೆಡ್ ಸೇರಿತ್ತು ಎಕ್ಸ್ರೇ ಮಷೀನ್. ಎಸ್, ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಷೀನ್ ಶೆಡ್ ಒಳಗೆ ಹಾಕಿ ಲಾಕ್ ಮಾಡಿ ರೋಗಿಗಳ ಪರದಾಟ ನೋಡಿ ಕೆನರಾ ಬ್ಯಾಂಕ್ನವರು ಡಿಜಿಟಲ್ ಎಕ್ಸ್ರೇ ಮಷೀನ್ ಅನ್ನ ಫ್ರೀ ಆಗಿ ಕೊಟ್ಟಿದ್ರು. ಆದ್ರೆ 5-6 ತಿಂಗಳಿಂದ ಇನ್ಸ್ಟಾಲೇಷನ್ ಮಾಡದೆ ಬೀಗ ಹಾಕಿ ಧೂಳು ಹಿಡಿಸ್ತಿದ್ರು. ಈ ಬಗ್ಗೆ ಮಾಹಿತಿ ತಿಳಿದ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ಆಸ್ಪತ್ರೆಗೆ ತೆರಳಿದ್ರು. ಎಕ್ಸ್ರೇ ರೂಮ್ಗೆ ಲಾಕ್ ಆಗಿದ್ದನ್ನ ಸುದ್ದಿ ಮಾಡಲು ಶುರು ಮಾಡಿದ್ರು. ಆಗ ಆಸ್ಪತ್ರೆಯ ಸಿಬ್ಬಂದಿ ಏಕ್ದಮ್ ಬಂದು ಎಗರಾಡಿದ್ರು. ಏನು ತಗೋಬೇಕು ಅಂದ್ರೆ ನಮ್ಗೆ ಗೊತ್ತು ಸರ್. ಹೆಂಗಸ್ಗಳಿಂದ 5 ತಿಂಗಳಾಗಿ ನಮ್ಗೆ ಎಕ್ಸ್ರೇ ಮೆಷಿನ್ ಕೊಡುಗೆ ಕೊಟ್ಟು 2 ಲಕ್ಷ ರೂಪಾಯಿ ಖರ್ಚು ಮಾಡಿದಂತೆ ಎಕ್ಸ್ರೇ ಮೆಷಿನ್ ಇನ್ಸ್ಟಾಲೇಷನ್ ಮಾಡಿಲ್ಲ. ಅದರಿಂದ ರೋಗಿಗಳಿಗೆ ತೊಂದರೆ ಆಗೋದನ್ನ ನಾವು ತೋರ್ಸಕ್ ಬಂದಿದ್ದೀವಿ ಸರ್. ಸೂಪರ್ 3ಯಲ್ಲಿ ಎಕ್ಸ್ರೇ ಸುದ್ದಿ ಸ್ಫೋಟ. ಇನ್ನು ಈ ಬಗ್ಗೆ ಜುಲೈ 31ರಂದು ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಎಕ್ಸ್ರೇ ಮಷಿನ್ ಶೆಡ್ ನಲ್ಲಿಟ್ಟು ಏನು ಮರಿ ಹಾಕ್ಸ್ತಾ ಇದ್ದೀರಾ, 8 ಲಕ್ಷದಲ್ಲಿ ಇನ್ಸ್ಟಾಲೇಷನ್ ಮಾಡ್ಸೋಕಾಗಲ್ವಾ ಅಂತ ಸರಿಯಾಗಿಯೇ ಸಂಬಂಧಪಟ್ಟವರನ್ನ ರುಬ್ಬಿದ್ವಿ. ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಮುಗ್ದೆಷ್ಟು ತಿಂಗಳಾಯ್ತು? ಗವರ್ಮೆಂಟ್ ಆಯ್ತು, ಗವರ್ಮೆಂಟ್ ಆಗಿ ಏನೆಲ್ಲ ರಿಇನ್ಫೋರ್ಸ್ಮೆಂಟ್ ಮಾಡೋದು ಸಿವಿಲ್ ವರ್ಕ್ ಆಗಿದೆ ಸರ್. ಈಗ ಸಿವಿಲ್ ವರ್ಕ್ ಆಗಿದೆ. ಈಗ ಸರ್ ಇದು ಬಹಳ ಸಿಂಪಲ್ ವಿಚಾರ ಸರ್. 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರೇಡಿಯೇಷನ್ ತಡೆಯೋದಕ್ಕೆ ಒಂದು ಲೆಡ್ ರೋಡ್ ಹಾಕ್ಬೇಕು. ಅದೇ